ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಇವತ್ತು ಬಂದು ಸೋಮವಾರ. ಇನ್ನು ನೆನ್ನೆ ಅತ್ತೆ ಮಾವ ಫಂಕ್ಷನ್ ಇದೆ ಅಂತ ಹೋದ್ರಲ್ವಾ, ಇನ್ನು ಅದಕ್ಕೋಸ್ಕರ ಇವತ್ತು ಬೇಗನೆ ಎದ್ದಿದ್ವಿ. ಇನ್ನು ಮಾವ ಬಂದು ಭಾನುವಾರ ಸಾಯಂಕಾಲನೇ ಬಂದುಬಿಟ್ರು ಅವರು ವಾಪಸ್ಸು. ಇನ್ನು ಅತ್ತೆ ಬಂದು ಇನ್ನೂ ಒಂದು ವಾರ ಬರೋದು ಲೇಟ್ ಅವರು. ಇನ್ನು ಮಾವನು ಕೂಡ ಅಡುಗೆ ಎಲ್ಲ ಮಾಡಿಟ್ಟು ಬಂದಿದ್ದೆ. ಅದಕ್ಕೆ ಇವತ್ತು ಬೇಗ ಹೋಗೋಣ ಮನೆಗೆ ಅಂತ ಹೇಳಿಬಿಟ್ಟು ಇನ್ನು ಬೇಗನೆ ಎದ್ವಿ. ನಮ್ಮ ಗುಂಡ ಬಂದು ಎದ್ದಿಡಲಿಲ್ಲ, ಪಾಪ ಮಲ್ಕೊಂಡಿದ್ದ. ಆದರೂ ಹೋಗಲೇಬೇಕಲ್ವ, ತೀರಾ ಹತ್ರ ಒಂದು ಅರ್ಧ ಕಿಲೋಮೀಟ್ರ್ ಹಂಗೆ ಹಿಂಗಾದರೆ ಒಬ್ಬೊಬ್ಬರೇ ಹೋಗ್ಬೋದು ಬರ್ಬೋದು. ಸ್ವಲ್ಪ ದೂರ ಇದೆ ಅಲ್ವಾ, ಇನ್ನು ಗಾಡಿಯಲ್ಲೇ ಹೋಗಬೇಕು, ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಇನ್ನು ಅದಕ್ಕೋಸ್ಕರ ಇನ್ನು ಅವನು ಕೂಡ ಎಬ್ಬರಿಸ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ನಿದ್ರೆ ಮಂಪ್ರಿತ್ತಲ್ವ, ನಿದ್ರೆ ಚೆನ್ನಾಗಿ ಆಗಿರಲಿಲ್ಲ ಅವನಿಗೆ. ಅದಕ್ಕೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಹೇಳಿಬಿಟ್ಟು ಇನ್ನು ಸುತ್ತ ಆಡ್ಸೋಕ್ಕೆ ಹೊರಗಡೆ ಕರ್ಕೊಂಡು ಹೋಗಿದ್ರು. ಇನ್ನು ಅಷ್ಟರಲ್ಲಿ ನಾನು ಕೂಡ ಬೆಡ್ಶೀಟ್ ಎಲ್ಲ ತೆಗೆದ್ಬಿಟ್ಟು ಇನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಇನ್ನು ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಮತ್ತು ಮನೆ ಹತ್ರನೂ ಹೋಗಬೇಕು ಅಲ್ವಾ, ಅಲ್ಲಿ ಹೋದ ತಕ್ಷಣ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು, ಕೆಲಸ ಇದ್ದೇ ಇರುತ್ತೆ. ಆದರೂ ನಮ್ಮ ಮಾವ ಹೆಲ್ಪ್ ಮಾಡ್ತಾರೆ, ಕಸ ಗುಡಿಸೋದು ಅದೆಲ್ಲ ನೀರು ತಂದು ಹಾಕೋದು ಅದೆಲ್ಲ ಹೆಲ್ಪ್ ಮಾಡ್ತಾರೆ, ಅದೇನು ತೊಂದರೆ ಇಲ್ಲ. ಹೋಗೋಷ್ಟೊತ್ತಿಗೆ ಅದೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಹೋಗ್ಬಿಟ್ಟು ಅಡುಗೆ ಒಂದು ಮಾಡಿ ಇನ್ನು ನಮ್ಮ ಮನೆಯವ್ರನ್ನ ಮತ್ತೆ ವಾಪಸ್ ಕಳಿಸ್ಬೇಕು. ಇನ್ನು ನಮ್ಮ ಭಾವ ಕೂಡ ಬಂದಿದ್ದಾರೆ, ಅವರು ಕೂಡ ಬಂದಿದ್ದಾರಲ್ವ, ಅದಕ್ಕೋಸ್ಕರ ಅಡುಗೆ ಕೂಡ ಬೇಗ ಹಾಕಬೇಕು. ನಮ್ಮ ಅತ್ತೆ ಯಾವಾಗಲೂ ಅಷ್ಟೇ, ಅವ್ರು ಎದ್ದ ತಕ್ಷಣ ಫಸ್ಟು ಮನೆ ಕ್ಲೀನ್ ಮಾಡ್ಕೊಂಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತಾರೆ. ಏನಿಲ್ಲ ಅಂದರೂ 9 ಗಂಟೆ ಒಳಗಡೆ ಊಟ ಮಾಡ್ತಾರೆ ಇಲ್ಲಿ. ನಾವಾದರೆ 10 ಗಂಟೆ 10:30 11 ಗಂಟೆ ಆದರೂ ಕೂಡ ಸರಿಯಾಗಿ ತಿನ್ನೋದಿಲ್ಲ. ಇಲ್ಲೆಲ್ಲ ಟೈಮ್ ಪ್ರಕಾರ ಆಗಬೇಕು, ಪಕ್ಕ ಟೈಮ್ ಇರುತ್ತೆ ಇಲ್ಲಿ. ಏನಕ್ಕೆ ಆಗಲಿ ಟೈಮ್ ಎಲ್ಲ ಮಿಸ್ ಮಾಡೋ ಹಾಗೆ ಇಲ್ಲ. 9 ಗಂಟೆ ಒಳಗಡೆ ಅಡುಗೆ ಆಗಬೇಕಂದ್ರೆ 9 ಗಂಟೆ ಒಳಗಡೆ ಅಡುಗೆ ಆಗಿರಲೇಬೇಕು. ಇನ್ನು ಊಟ ಕೂಡ ಮಾಡ್ತಾರೆ. ಇನ್ನು ನಮ್ಮ ಮನೆಯವ್ರು ಹೋಗಿದ್ದು ತಡ ಇಲ್ಲ, ಇನ್ನು ನಮ್ಮನ್ನು ಬಿಟ್ಬಿಟ್ಟು ಬೇಗ ಊಟ ಮಾಡ್ಕೊಂಡು ವಾಪಸ್ ಬಂದುಬಿಡ್ತಾರೆ. 9 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತಾರೆ ಅವರು. ಅವ್ರದ್ದಂತೂ ಇನ್ನೂ ಪಕ್ಕ ಟೈಮಿಂಗ್ಸು. ಒಂದು ಸ್ವಲ್ಪ ಇರು ಅಂದರೂ ಕೂಡ ವೇಟ್ ಮಾಡೋದೇ ಇಲ್ಲ, ಹೋಗಬೇಕು 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 ಅಂತಲೇ ಇರ್ತಾರೆ. ಇನ್ನು ಅದಕ್ಕೋಸ್ಕರ ಎಲ್ಲ ಕೂಡ ಬೇಗ ಆಗಬೇಕಲ್ಲ, ಅದಕ್ಕೆ ಬೇಗ ಹೋಗ್ಬಿಟ್ಟು ಮತ್ತು ಇವ್ರನ್ನೂ ವಾಪಸ್ ಕಳಿಸ್ಬೇಕಂತ ಹೇಳಿ ಇನ್ನು ಇಲ್ಲೇ ಇದ್ರಂತೂ ಇನ್ನು ಟೈಮ್ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಬೇಗನೆ ಸ್ವಲ್ಪ ಎದ್ಬಿಟ್ಟು ಎಲ್ಲ ಇದು ಮಾಡಿದೆ. ಇವಾಗಂತೂ ಒಂದು 5 ಗಂಟೆ 5:15 ಅಷ್ಟೊತ್ತಿಗೆ ಫುಲ್ಲು ಬೆಳಕಾಗ್ಬಿಟ್ಟಿರುತ್ತೆ. ಮತ್ತು ಸಂಜೆ ಆದರೆ ಸಾಕು. ಮುಂಚೆ ಅಂತೂ 7 ಗಂಟೆ ಆದರೂ ಕೂಡ ಇನ್ನು ಬೆಳಕು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ 6 ಗಂಟೆಗೇ ಫುಲ್ಲು ಸೂರ್ಯ ಯಾವಾಗ ಮುಳುಗ್ಬಿಡುತ್ತೆ ಆವಾಗಲೇ ಫುಲ್ಲು ಕತ್ತಲ ಥರ ಆಗಿಬಿಡುತ್ತೆ. ಆ ಥರ ಇರುತ್ತೆ ವೆದರ್ ಕೂಡ. ಅದಕ್ಕೆ ಇವಾಗಂತೂ 6:15 6:30 ಆದರೆ ಸಾಕು, ಸಿಕ್ಕಾಪಟ್ಟೆ ಬಿಸಿಲು, ಹೇಳೋದಕ್ಕಾಗೋದಿಲ್ಲ ಅಷ್ಟಿದಿರುತ್ತೆ. ಮೊನ್ನೆ 2 ದಿನ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಮಳೆ ಬಂತು, ಪರವಾಗಿಲ್ಲ, ಸ್ವಲ್ಪ ವಾತಾವರಣ ಎಲ್ಲ ಕೂಲಾಗಿ ಚೆನ್ನಾಗಿತ್ತು. ಇವಾಗಲೇ ಮತ್ತೆ ಸ್ವಲ್ಪ ಬಿಸಿಲೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಂಗೇ ಒಂದೆರಡು ದಿನ ಹಂಗೆ ಒಂದೆರಡು ದಿನ ಹಿಂಗೆ ಇದ್ದೇ ಇರುತ್ತೆ ವೆದರು. ಇನ್ನು ಅದಕ್ಕೆ ಹೋಗೋಣ ಅಂತೇಳಿ ಏನೇ ಅಲ್ಲಿ ಏನಾದರೂ ನೈಟ್ ಟೈಮು ಸಂಜೆ ಟೈಮ್ ಏನಾದರೂ ಸಾಂಬಾರು ಮಾಡಿಟ್ರೆ ಬೆಳಗ್ಗೆ ಹೋಗ್ಬಿಟ್ಟು ಅನ್ನ ಮುದ್ದೆ ಮಾಡ್ಬೋದು. ಇಲ್ಲ ನಾವು ಬೆಳಗ್ಗೆನೇ ಹೋಗಿ ಪರದಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ. ಯಾಕೆಂದರೆ ಮನೇಲೇ ಇದ್ದರೆ ಏನಾದರೂ ಹುಡ್ಕೊಂಡು ಮಾಡ್ಬೋದು. ಈ ಥರ ತೋಟದಿಂದ ಮನೆಗೆ, ಮನೆಯಿಂದ ತೋಟಕ್ಕೆ ಓಡಾಡೋದು ಸ್ವಲ್ಪ ರಿಸ್ಕ್ ಆಗುತ್ತೆ ನಮಗೆ. ಇನ್ನು ಮನೇಲಿ ಯಾರಾದರೂ ಮಾಡೋರಿದ್ರೇನು ರಿಸ್ಕ್ ಅನಿಸಲ್ಲ. ಇಷ್ಟು ದಿನಂತೂ ಪವಿತ್ರ ಇದ್ಲು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಪಾಪ ನಾವು ಹೋಗೋಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸಿ, ಅಡುಗೆ ಕೆಲಸ ಕೂಡ ಮುಗಿಸಿ, ಇನ್ನು ಹೋದ ತಕ್ಷಣವೇ ಮಕ್ಕಳಿಗೆ ಊಟಕ್ಕೆ ರೆಡಿ ಮಾಡ್ತಾಯಿದ್ಲು. ಅಷ್ಟು ಕೆಲಸ ಕೂಡ ಮಾಡ್ಕೊತಾ ಇದ್ಲು. ಇನ್ನು ನಾವೇ ಲೇಟಾಗಿ ಹೋಗ್ತಾಯಿದ್ವಿ. ಇವಾಗ ಅತ್ತೆ ಇದ್ದಿದ್ರೂ ಅಷ್ಟೇ, ಅತ್ತೆ ಇದ್ದಿದ್ರು ಕೂಡ ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ವಿ. ಒಟ್ಟು ಸ್ವಲ್ಪ ನಿದ್ದೆ ಚೆನ್ನಾಗಾಗೋವರೆಗೂ ಕೂಡ ಎದ್ದೇಳ್ತಾ ಇರಲಿಲ್ಲ. ಇನ್ನು ನಮ್ಮ ಗುಂಡ ಎದ್ದೇಳೋವರೆಗೂ ನಾನು ಕೂಡ ಎದ್ದೇಳ್ತಾ ಇರಲಿಲ್ಲ. ಬಿಡೋನು ಮಲಗಿದ್ದಾನೆ, ಯಾಕೆ ಡಿಸ್ಟರ್ಬ್ ಮಾಡ್ಬೇಕಂತೇಳ್ಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಡ್ತಿದ್ದೆ. ಇವತ್ತು ನಾವೇ ಬಲವಂತದಿಂದ ಎಬ್ಬರಿಸ್ಕೊಂಡು ಹೋಗ್ತಾಯಿದ್ದೀವಿ. ಅದೇನು ಕಿರಿಕಿರಿ ಮಾಡ್ತಾನೋ ಗೊತ್ತಿಲ್ಲ. ಚೆನ್ನಾಗಿ ನಿದ್ದೆ ಆದರೆ ಚೆನ್ನಾಗಿರ್ತಾರೆ ಮಕ್ಕಳು, ಆ್ಯಕ್ಟಿವಾಗಿ ಆಟ ಆಡಿಕೊಂಡು. ಒಂದು ಸ್ವಲ್ಪ ನಿದ್ದೆ ಆಚೆ ಈಚೆ ಆಯಿತು ಅಂತಂದರೆ ಮತ್ತೆ ಮಲ್ಕೊಂಡು ಎದ್ದೇಳೋವರೆಗೂ ಅವ್ರಿಗೆ ಸಮಾಧಾನನೇ ಅನಿಸೋಲ್ಲ, ಅಷ್ಟು ಕಿರಿಕ್ ಮಾಡ್ತಾನೆ ಇರ್ತಾರೆ. ಇನ್ನು ನನ್ನ ಮಗ ಅಂತೂ ಹೇಳೋದೇ ಬೇಡ, ಅಷ್ಟು ಒಂಥರ ಇದು ಅವನು. ಇನ್ನು ಫೈನಲಿ ಇನ್ನು ಬಾಕ್ಸು ಗಿಕ್ಸ್ ಎಲ್ಲ ತೊಳ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ನಾವು ಶೆಡ್ ಹತ್ರ ಬಂದೆ. ಶೆಡ್ ಹತ್ರ ಬಂದಮೇಲೆ ನಮ್ಮ ಮನೆಯವರೆಲ್ಲ ಸ್ವಲ್ಪ ಸಗಣಿ ಎಲ್ಲ ತೆಗ್ದಾಕಿ ಎಲ್ಲ ಕ್ಲೀನ್ ಮಾಡಿ ಇನ್ನು ನಾಯಿ ಮರಿಗಳಿಗೆ ಸ್ವಲ್ಪ ಊಟಕ್ಕೆಲ್ಲ ಹಾಕ್ಬಿಟ್ಟು ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಹಸುನ ಹಾಲು ಕುಡಿಯೋದಕ್ಕೆ ಬಿಟ್ಟಿದ್ರು. ನೋಡ್ತಾ ಇರ್ಬೋದು, ಈ ಮೂಮೆಂಟ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವ. ಕರು ಅಂತೂ ತುಂಬ ಚೆನ್ನಾಗಿದೆ, ನೋಡೋದಕ್ಕಂತೂ ಎಷ್ಟು ಮುದ್ದಾಗಿದೆ. ಫುಲ್ಲು ಮುಂಚೆಂತೂ ಸಖತ್ತು ವೈಟ್ ಇತ್ತು ಕಲರು. ಇವಾಗ ಯಾಕೆ ಸ್ವಲ್ಪ ಸ್ವಲ್ಪ ಡಿಮ್ ಅನ್ನಿಸ್ತಾ ಇದೆ, ಅಷ್ಟೊಂದು ವೈಟ್ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಅದು ಅಲ್ಲಿ ಸಗಣಿಯಲ್ಲಿ ಮಲ್ಕೊಳ್ಳೋದು ಎದ್ದೇಳೋದು ಆ ಥರ ಎಲ್ಲ ಮಾಡ್ತಾ ಇರುತ್ತಲ್ವ, ಅದಕ್ಕೇನಾದರೂ ಅನಿಸುತ್ತೇನೋ ಅಂತ ಗೊತ್ತಿಲ್ಲ. ಇನ್ನು ಅಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ನಾವು ಊರ ಕಡೆ ಹೊರಟ್ವಿ.
ಇನ್ನು ಊರು ಹತ್ತತ್ರ ಬಂದ್ವಿ. ಇದು ಬರ್ತಾನೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಎಲ್ಲಿ ನೋಡಿದ್ರು ಕೂಡ ಬರೀ ಗಿಡಗಳೇ ಜಾಸ್ತಿ, ಒಂಥರ ಫಾರೆಸ್ಟ್ ಥರ ಇದೆ. ನೋಡೋದಕ್ಕೂ ಕೂಡ ಖುಷಿ ಆಗುತ್ತೆ, ಆದರೂ ಕೂಡ ಒಂದು ಸ್ವಲ್ಪ ಭಯ ಅನಿಸುತ್ತೆ. ಗೊತ್ತಲ್ವಾ, ಸ್ವಲ್ಪ ಫಾರೆಸ್ಟ್ ಅಂದರೆ ಎಂಥವ್ರಿಗಾಗಲಿ ಸ್ವಲ್ಪ ಭಯನೇ. ಆದರೂ ಡೈಲಿ ಓಡಾಡ್ತಿರ್ತೀವಲ್ವ, ಅವಾಗೇನು ಅನಿಸೋದಿಲ್ಲ. ಇನ್ನು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಇದು ಬಂದುಬಿಟ್ಟು ನಮ್ಮೂರ ಕೆರೆ. ಆ ಕಡೆ ಫುಲ್ಲು ಜಾಲಿ ಬೆಳೆದ್ಬಿಟ್ಟಿದೆ ಕೆರೆಯಲ್ಲಿ. ನೀರೇ ಇಲ್ಲ ಫ್ರೆಂಡ್ಸ್. ನೀರಿದ್ದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಬಟ್ ಸರಿಯಾಗಿ ಮಳೆ ಬಂದಿಲ್ಲಲ್ವ, ಅದಕ್ಕೆ ನೀರೇ ಇಲ್ಲ. ಫುಲ್ಲು ಜಾಲಿ ಗಿಡನೇ ಬೆಳೆದ್ಬಿಟ್ಟಿದೆ. ಇನ್ನು ಈ ಕೆರೆ ತುಂಬಬೇಕಂದ್ರೆ ಸುಮಾರು ಮಳೆ ಬಂದರೆ ಮಾತ್ರ ಕೆರೆ ತುಂಬುತ್ತೆ, ಇಲ್ಲಾಂದರೆ ಇಷ್ಟು ದೊಡ್ಡ ಕೆರೆ ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಬಂದುಬಿಟ್ಟು ಇನ್ನು ಸ್ಟಾರ್ಟಿಂಗ್ ಊರ ಕಡೆ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಬ್ಯಾನರ್ ಹಾಕಿದ್ದಾರೆ ನೋಡಿ. ಇದರಲ್ಲಿ ನಮ್ಮ ಗುಂಡ ನಮ್ಮ ಧನು ಎಲ್ಲರೂ ಕೂಡ ಇದ್ದಾರೆ. ಮಕ್ಕಳೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹಾಕ್ಸಿದ್ದಾರೆ. ಮೊನ್ನೆ ನವರಾತ್ರಿ ಆಯ್ತಲ್ವ, ಅದಕ್ಕೆ ಅಂಬಿನೋತ್ಸವ ಇತ್ತಲ್ವ, ಅಂಬಿನೋತ್ಸವ ಶುಭ ಕೋರ್ಬಿಟ್ಟು ಬ್ಯಾನರ್ ಮಾಡಿಸಿದ್ರು ಊರಲ್ಲಿ. ಇನ್ನು ಮಕ್ಕಳದು ಕೂಡ ಎಲ್ಲ ಮಾಡಿಸಿದ್ರು. ಅದು ಬಂದ ತಕ್ಷಣ ನಮ್ಮ ಕಲ್ಯಾಣ ನೋಡ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ ಅವ್ರ ಪಪ್ಪಗೆ, ಪಪ್ಪ ಫೋಟೋ ಅಂತ ಹೇಳಿ. ಇನ್ನು ಮನೆಗೆ ಬಂದು ಫ್ರೆಂಡ್ಸ್, ಮನೆಗೆ ಬಂದುಬಿಟ್ಟು ಸ್ವಲ್ಪ ಬಾಗಿಲೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ಇವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡ್ತಾಯಿದ್ದೀನಿ. ಇನ್ನು ಅತ್ತೆ ಊರಿಗೆ ಹೋಗೋಷ್ಟೊತ್ತಿಗೆ ಮೊಳಕೆ ಕಾಳು ಕಟ್ಟೋಗಿದ್ರು, ಹುಳಿ ಮೊಳಕೆ ಕಾಳು. ಮೊಳಕೆ ಕಾಳಿದ್ವು, ಅದಕ್ಕೆ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಹಂಗೆ ಕ್ಯೂಸಂಬ್ರ ಮಾಡೋಣ ಅಂತ ಹೇಳಿ ಇನ್ನು ಬೇಯಕ್ಕೆ ಹಾಕಿದ್ದೆ. ಅದ್ರ ಜೊತೆಗೆ ಒಂದು ಟೊಮೊಟೊ ಮತ್ತು ಬದನೆಕಾಯಿ ಹಾಕಿದ್ದೆ, ಚೆನ್ನಾಗಿರುತ್ತೆ, ಸ್ವಲ್ಪ ಮಂದ ಬರುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಈ ಕಡೆ ಬಂದುಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಸ್ರುಗಾಯಿ ಉರಿತಾಯಿದ್ದೀನಿ. ನಿಜ ಇವು ಮುಗಲ್ಕಾಯಿ ಅಂತಾರೆ ಇವನ್ನ ಈ ಕಡೆ ಸೈಡು. ಮೆಣಸಿನ್ಕಾಯಿ ಸಖತ್ತು ಖಾರ ಇರುತ್ತೆ. ಎಷ್ಟು ಖಾರ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಖಾರ. ಆದರೂ ಕೂಡ ಇವ್ರಿಗೆ ಖಾರ ಬೇಕೇ ಬೇಕು. ಎಷ್ಟು ಖಾರ ತಿಂತಾರೆ ಅಂದರೆ ಯಪ್ಪ, ಇವ್ರು ಖಾರ ಒಂದಿನನೂ ತಿನ್ನೋದಿಲ್ಲ, ಅಷ್ಟು ಖಾರ ತಿಂತಾ ಇರ್ತಾರೆ. ಅಷ್ಟು ಒಟ್ಟು ಇವಾಗ ಅವ್ರಿಗೆ ಇಷ್ಟ ಬಂದಂಗೆ ಮಾಡಿಕೊಡ್ಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನು ಏನೇನು ಬೇಕು ಎಲ್ಲ ಕೂಡ ಜೋಡಿಸ್ಕೊಂಡಿದ್ದೆ ಒಗ್ಗರಣೆಗೆ. ಮತ್ತು ಇದು ಕ್ಯೂಚಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಒಗ್ಗರಣೆಗೆಲ್ಲ ಹಾಕ್ಬಿಟ್ಟು ಇನ್ನು ಕ್ಯೂಸಂಬ್ರೆಲ್ಲ ಮಾಡಿಟ್ಬಿಟ್ಟು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಒಂದು ಮಾಡಿದ್ರೆ ಇನ್ನು ಮುಗಿಯುತ್ತೆ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ತೆಂಗಿನಕಾಯಿ ಇತ್ತು, ತೆಂಗಿನಕಾಯಿ ತುರಿದ್ಬಿಟ್ಟು. ಈ ಕಡೆ ಅಂತೂ ತೆಂಗಿನಕಾಯಿ ಬೇಕೇ ಬೇಕು ಸಾಂಬಾರುಗಳಿಗೆ. ಆ ಕಡೆ ಅಮ್ಮನ ಕಡೆಯರಾದರೆ ಸ್ವಲ್ಪ ಶೇಂಗಾ ಬೀಜ ಇದ್ರೆ ಅಡ್ಜಸ್ಟ್ ಆಗಿಬಿಡುತ್ತೆ. ಈ ಕಡೆ ಬಂದುಬಿಟ್ಟು ಕಂಪಲ್ಸರಿ ತೆಂಗಿನಕಾಯಿ ಯೂಸ್ ಮಾಡೋದು. ಫ್ರೆಂಡ್ಸ್, ಈಗ ಕರೆಕ್ಟಾಗಿ ಟೈಮ್ ಬಂದು 9 ಗಂಟೆ ಆಗಿದೆ. 9 ಗಂಟೆ ಅಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ದೆ. ಇನ್ನು ನಮ್ಮ ಮನೆಯವರು ಕೂಡ ಊಟ ಮಾಡಿ ತೋಟಕ್ಕೆ ಹೋದರು. ಇನ್ನು ಪಾತ್ರೆ ಕೂಡ ತೊಳೆದಿಟ್ಟೆ. ಇನ್ನು ಸದ್ಯಕ್ಕೆ ಇವಾಗ ಒಂದು ಸ್ವಲ್ಪ ಏನು ಕೆಲಸ ಇಲ್ಲ. ಇನ್ನು ಮಾವ ಅವರು ಊಟ ಮಾಡಿಲ್ಲ. ಇನ್ನು ಕಲ್ಯಾಣ್ ಕೂಡ ಊಟ ಮಾಡಿಲ್ಲ. ಬೆಳಿಗ್ಗೆ ಹಾಲು ಬಿಸ್ಕೆಟ್ ತಿಂದಿದ್ದ, ಅದಕ್ಕೆ ಆಮೇಲೆ ತಿಂತಾನೆ ಏನೋ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಟೀ ಇತ್ತು, ಬಿಸಿಗಿಟ್ಟಿದ್ದೀನಿ. ಟೀ ಕುಡಿಬೇಕು ಫಸ್ಟ್ ಒಂದು ಸ್ವಲ್ಪ. ಇನ್ನು ಬೆಳಗ್ಗೆ ಬಂದ ತಕ್ಷಣ ಟೀ ಮಾಡಿದ್ದೆ ಮಾವನಿಗೂ ನನಗೂ. ಸ್ವಲ್ಪನೇ ಕುಡ್ದಿದ್ದೆ, ಮತ್ತು ಟೈಮ್ ಇಲ್ಲ ಬೇಗ ಅಡುಗೆ ಮಾಡಬೇಕಂತ ಹೇಳಿ. ಇವಾಗ ಅಡುಗೆ ಕೆಲಸ ಎಲ್ಲ ಮುಗಿತೀನಿ. ಪಾತ್ರೆ ಕೂಡ ತೊಳೆದಿಟ್ಟಿದ್ದೀನಿ. ಸ್ವಲ್ಪ ಅಕ್ಕಿ ಇದೆ, ಅಕ್ಕಿ ಎಲ್ಲ ಮಾಡ್ಕೋಬೇಕು. ಸ್ವಲ್ಪ ಮನೆ ಕ್ಲೀನ್ ಎಲ್ಲ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೋ ನೋಡೋಣ. ಇನ್ನು ಬೆಳಗ್ಗೆ ಸರಿಯಾಗಿ ಟೀಯೇ ಕುಡ್ದಿರಲಿಲ್ಲ, ಸಮಾಧಾನನೇ ಆಗಿರಲಿಲ್ಲ. ಇನ್ನು ಬಂದ ತಕ್ಷಣವೇ ಫಸ್ಟ್ ಸ್ವಲ್ಪ ಟೀ ಮಾಡಿಕೊಂಡು ಹಿಂಗೆ ಬೇಗ ಕುಡಿದ್ಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕೆ ನನಗೆ ಸಮಾಧಾನ ಅನ್ನಿಸ್ಲಿಲ್ಲ. ಇವಾಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ನಿಧಾನ ಕೂತ್ಕೊಂಡು ಇನ್ನು ಟೀ ಕುಡಿತಾ ಇದ್ದೀನಿ. ಅದು ಏನು ಚಪಾಟಿ ಅಂದರೆ ಒಂದು ಸತಿ ಭಯ ಅನಿಸುತ್ತೆ, ಒಂದು ಸತಿ ಅದನ್ನ ಬಿಡೋಕ್ಕೂ ಆಗ್ತಾಯಿಲ್ಲ. ಆದರೂ ಕೂಡ ಕಂಟ್ರೋಲ್ ಮಾಡ್ತಾಯಿದ್ದೀನಿ, ತುಂಬಾ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಟೈಮ್ ಅಂತೂ ಕಂಪಲ್ಸರಿ ಬೇಕಲ್ವ. ಇನ್ನು ಸಂಜೆ ಅಂತೂ ಕುಡಿಯೋದಕ್ಕೆ ಆಗೋದಿಲ್ಲ, ಇವಾಗ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಕೂತ್ಕೊಂಡು ಸ್ವಲ್ಪ ನಿಧಾನಕ್ಕೆ ಅಂದರೆ ನನಗೆ ಸ್ವಲ್ಪ ಟೈಮ್ ತೊಗೊಂಡು ಇನ್ನು ಟೀ ಎಲ್ಲ ಕುಡಿದು ಮುಗಿಸಿ ಆಮೇಲೆ ಇವಾಗ ಸ್ವಲ್ಪ ಅಕ್ಕಿ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಅಕ್ಕಿ ಚೀಲ ಮಾವನ ಹತ್ರ ಇಡ್ಸ್ಕೊಂಡ್ಬಿಟ್ಟು ಸ್ವಲ್ಪ ಅಕ್ಕಿ ಎಲ್ಲ ಜಲ್ದಿ ಹಿಡಿತಾ ಇದ್ದೀನಿ. ಇದರಲ್ಲೇನು ಅಷ್ಟೊಂದೇನು ಜಾಸ್ತಿ ಕಲ್ಲು ಮತ್ತು ನೆಲ್ಲು ಅವೆಲ್ಲ ಏನು ಇರಲಿಲ್ಲ. ಚೆನ್ನಾಗಿದ್ದು ಅಕ್ಕಿ ಮಾತ್ರ, ಅದು ತುಂಬ ಚೆನ್ನಾಗಿದ್ದು. ಆದರೂ ಕೂಡ ಸ್ವಲ್ಪ ನಮಗೆ ಗೊತ್ತಿರೋದಿಲ್ಲ, ನಮಗೆ ಕಲ್ಲು ಫುಲ್ ವೈಟ್ ಇರೋ ಕಲ್ಲು ಕೂಡ ಮಿಕ್ಸ್ ಆಗಿರುತ್ತೆ ಅಕ್ಕಿಯಲ್ಲಿ. ಅದನ್ನು ತುಂಬ ಅಬ್ಸರ್ವ್ ಮಾಡಿ ನೋಡಿಬಿಟ್ಟು ಕ್ಲೀನ್ ಮಾಡಬೇಕಾಗುತ್ತೆ ಅಕ್ಕಿನ. ಸೊಸೈಟಿ ಅಕ್ಕಿನ ನಾವು ಯೂಸ್ ಮಾಡೋದು. ಇನ್ನು ಮಂತ್ಲಿ ಬರ್ತಾ ಇರುತ್ತೆ, ಮಂತ್ಲಿ ಖಾಲಿ ಆಗ್ತಾನೆ ಇರುತ್ತೆ. ಇನ್ನು ಜಾಸ್ತಿ ಜನ ಇರೋದ್ರಿಂದ ನಮಗೆ ಹಿಂದಕ್ಕೆ ಹಾಕೋದಕ್ಕೆ ಆಗೋದಿಲ್ಲ ಅಕ್ಕಿ. ಹಿಂದಕ್ಕೆ ಹಾಕ್ಬೋದು, ಬಟ್ ನಮ್ಮ ಮಾವಂತೂ ಬಿಡೋದೇ ಇಲ್ಲ. ಮನೇಲಿ ಯಾರಿಗಾದ್ರೂ ನಮ್ಗೆ ಊಟ ಇಲ್ದಿದ್ರೂ ಪರವಾಗಿಲ್ಲ, ಕೋಳಿಗಳಿಗೆ ಅಕ್ಕಿ ಬೇಕು ಅವ್ರಿಗೆ. ಯಾವಾಗಲೂ ಅಷ್ಟೇ, ಗಟ್ಟಿ ಅಕ್ಕಿ ಅನ್ನಲ್ಲ, ನುಚ್ಚಿ ಅಕ್ಕಿ ಅನ್ನಲ್ಲ, ಯಾವಾದರೂ ಹಾಕ್ಬೇಕಾ ಬೇಡ ಅನ್ನೋದಿಲ್ಲ. ಅವ್ರೇನು ಸುಮ್ಮನೆ ತಗೊಂಡೋಗಿ
ಕೋಳಿಗಳಿಗೆ ಹಾಕ್ತಾನೆ ಇರ್ತಾರೆ. ಸದ್ಯಕ್ಕೆ ಇವಾಗ ಒಂದು ಸ್ವಲ್ಪನೇ ಕೋಳಿ ಇರೋದು. ಮುಂಚೆ ಅಂತೂ ತುಂಬ ಅಂದರೆ ತುಂಬ ಕೋಳಿ ಇದ್ವು. ಸುಮ್ಮನೆ ಎಲ್ಲಿ ನೋಡಿದ್ರು ಕೂಡ ಕೋಳಿಗಳೇ ಕಾಣಿಸ್ತಾ ಇದ್ವು, ಮರಿಗಳು ಕಾಣಿಸ್ತಿದ್ವು ಕಾಲಲ್ಲಿ ಎಲ್ಲ ಕೂಡ. ಹಿಂಗೆ ನಡೆಯೋಕ್ಕೆ ಹೋದರೆ ಸಾಕು ಬರೀ ಕಾಲು ಕೆಳಗೆ ಬರ್ತಾಯಿದ್ವು, ಅಷ್ಟೊಂದಿದ್ವು. ಈ ನಮಗೆ ಮಕ್ಕಳಾದಾಗಿಂದನೂ ಫುಲ್ ಅವಾಯ್ಡ್ ಮಾಡಿಬಿಟ್ಟಿದ್ದಾರೆ. ಈ ಕೋಳಿನೇ ಸಾಕೋದು ಬೇಡ ಅಂತ ಹೇಳ್ಬಿಟ್ಟು ಯಾವ ಕೂಡ ಸರಿಯಾಗಿ ಇವಾಗ ಆರಿ ಕುಂದಿರಿಸ್ತಾ ಇಲ್ಲ. ಸ್ವಲ್ಪ ದೊಡ್ಡವಿದ್ದರೆ ಅವಾಗ ಯಾರಾದರೂ ನೆಂಟರು ಬಂದರೆ ಕೊಯ್ದುಬಿಟ್ಟು ನಡಿ ಅಂತಾರೆ. ಇವಾಗ ಅಷ್ಟೊಂದಿಲ್ಲ. ಮುಂಚೆ ಅಂತೂ ನಾವು ಸ್ಟಾರ್ಟಿಂಗ್ ಮದುವೆ ಆಗಿ ಬಂದಾಗ ಅದು ಸಖತ್ತು ಕೋಳಿಗಳಿದ್ವು. ಇವಾಗ ಅಸಲು ಇಲ್ಲವೇ ಇಲ್ಲ. ಒಂದು 4-5 ಇದ್ದಾವೆ ಅಷ್ಟೇ, ಸ್ವಲ್ಪ ದೊಡ್ಡವು. 2 ಹುಂಜ ಇದ್ದಾವೆ ಮತ್ತು 2 ಆಟೆ ಇದ್ದಾವೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವ ಕೂಡ ಇಲ್ಲ ಸದ್ಯಕ್ಕೆ. ಇನ್ನು ಅದಕ್ಕೆ ಅಕ್ಕಿ ಸ್ವಲ್ಪ ಪರವಾಗಿಲ್ಲ ತಡ್ತಾ ಬರ್ತಾ ಇದ್ದಾವೆ. ನಿಜ ಜಾಸ್ತಿ ಕೋಳಿಗಿನ ಇದ್ಬಿಟ್ಟಿದ್ರಂತೂ ಇನ್ನು ಸಿಕ್ಕಾಪಟ್ಟೆ ನಮ್ಮ ಮಾವ ತುಂಬಿ ಬರೀ ಕೋಳಿಗಳಿಗೆ ಹಾಕೋರು. ಅಷ್ಟು ಇದೆ. ಇವಾಗಲೂ ಅಷ್ಟೇ, ಏನಾದರೂ ಮುದ್ದೆ ಅನ್ನ ಏನಾದರೂ ಮಿಕ್ಕಿದ್ರು ಕೂಡ ಫುಲ್ಲು ಕೋಳಿಗಳಿಗೆ ತೊಗೊಂಡೋಗಿ ಹಾಕ್ತಾಯಿರ್ತಾರೆ. ಹಂಗೆ ಚೆನ್ನಾಗಿ ಮೇಯಿಸ್ತಾ ಇರ್ತಾರೆ. ಅವು ಎಲ್ಲ ಹೋಗ್ಬಿಟ್ಟು ತಿಪ್ಪೆಯಲ್ಲಿ ಅಲ್ಲಿ ಇಲ್ಲಿ ತಿನ್ಕೊಂಡು ಬಂದಿರ್ತವೆ. ಆದರೂ ಕೂಡ ನಮ್ಮ ಮಾವ ಮನೆಗೆ ಬಂದ ತಕ್ಷಣವೇ ಒಂದಿಷ್ಟೊಂದು ಅಕ್ಕಿ ಎಲ್ಲ ಹಾಕ್ತಾರೆ. ಮತ್ತು ಅವು ಎಲ್ಲೂ ಕಾಣಲಿಲ್ಲ ಅಂತ ಸುಮ್ಮನೆ ಕರೆದು ಟೈಮ್ ಟು ಟೈಮ್ ಹಾಕ್ತಾನೇ ಇರ್ತಾರೆ. ಅವಕ್ಕೆ ಒಂಥರ ಪ್ರೀತಿಯಿಂದ ಸಾಕ್ತಾ ಇರ್ತಾರೆ. ಇನ್ನು ಜಲ್ದಿ ಎಲ್ಲ ಇಡ್ತಾಯಿದ್ದೀನಿ. ಹಾಗೆಯೇ ಕಮೆಂಟ್ಸ್ ಬರ್ತಾಯಿತ್ತು. ಇವಾಗ ಯಾವ ಊರು ನಿಮ್ಮದು ಅಂತ ಹೇಳ್ಬಿಟ್ಟು ಸುಮಾರು ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಹೇಳ್ತಾ ಇರ್ತೀನಿ ವ್ಲಾಗಲ್ಲೆಲ್ಲ ಕೂಡ. ಆದರೆ ಇನ್ನೊಂದು ಸತಿ ಹೇಳ್ತೀನಿ, ಕನ್ಫ್ಯೂಸ್ ಆಗುತ್ತೆ ಅನಿಸುತ್ತೆ. ನಾನು ಅಲ್ಲಿದ್ದಾಗ ಕೂಡ ವ್ಲಾಗ್ ಮಾಡ್ತಾ ಇರ್ತೀನಲ್ಲ ಅಮ್ಮರೂರಲ್ಲಿ. ಇವಾಗ ಇಲ್ಲಿ ಬಂದು ತುಂಬ ದಿನ ಆಗ್ಬಿಡ್ತಲ್ಲ, ಅದಕ್ಕೋಸ್ಕರ ಯಾವ ಊರು ಅಂತ ಕೇಳ್ತಾ ಇರ್ತಾರೆ. ಇವಾಗ ಸದ್ಯಕ್ಕೆ ನಾನಿರೋದು ಹಿರಿಯೂರ ಹತ್ತಿರ ಹಳ್ಳಿಯಲ್ಲಿದ್ದೀನಿ. ನಮ್ಮ ಮನೆಯವ್ರ ಊರು, ನಮ್ಮ ಗಂಡನ ಮನೆ. ಅವಾಗ ಮುಂಚೆ ಇದ್ದಿದ್ದು ನಾನು ಚಳ್ಳಕೆರೆ ಪಕ್ಕ ಹಳ್ಳಿ, ಅದು ತವ್ರ ಮನೆ. ಹಿರಿಯೂರು ಬಂದು ನಮ್ಮ ಗಂಡನ ಮನೆ. ಇವಾಗ ಗಂಡನ ಮನೆಗೆ ಬಂದಿದ್ದೀನಿ, ಇಲ್ಲಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಇನ್ನು ಅಮ್ಮರ ಊರಿಗೆ ಹೋದರೆ ಅಲ್ಲೇ ವ್ಲಾಗ್ಸ್ ಮಾಡ್ತಾಯಿರ್ತೀನಿ ಆ ಥರ. ಇವಾಗ ಸದ್ಯಕ್ಕೆ ಇರೋದು ಹಿರಿಯೂರು ಪಕ್ಕ ಒಂದು ಹಳ್ಳಿಯಲ್ಲಿ ಇದ್ದೀವಿ ನಾವು. ಇದು ನಮ್ಮ ಗಂಡನ ಮನೆ. ಇನ್ನು ಚಳ್ಳಕೆರೆ ಬಂದು ತವ್ರ ಮನೆ, ಅದು ಅಮ್ಮರ ಊರದು. ಹಾಗೆಯೇ ನಮ್ಮ ಕಲ್ಯಾಣ ಮಲ್ಕೊಂಡಿದ್ರೆ ಅವನು ಎದ್ಬಿಟ್ಟ. ಮತ್ತೆ ಹೋಗ್ಬಿಟ್ಟು ತೂಗಿ ಬರ್ತಾಯಿದ್ದೀನಿ. ಇದು ಅಕ್ಕಿ ಮಾಡಬೇಕಾದ್ರೆ ಸ್ವಲ್ಪ ಸೌಂಡ್ ಬರುತ್ತಲ್ವ, ಆ ಸೌಂಡ್ಗೆ ಎದ್ಬಿಟ್ಟ. ಅದಕ್ಕೆ ಮತ್ತೆ ಹೋಗ್ಬಿಟ್ಟು ಸ್ವಲ್ಪ ತೂಗಿಬಿಟ್ಟು ಆಮೇಲೆ ಬಂದು ಮತ್ತೆ ಸ್ಟಾರ್ಟ್ ಮಾಡಿದೆ ಅಕ್ಕಿ ಮಾಡೋದು. ಸ್ವಲ್ಪ ನೀಟಾಗೆಲ್ಲ ನೋಡ್ಕೊಂಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಗಂಡು ಮಕ್ಕಳೆಲ್ಲ ಊಟ ಮಾಡ್ತಿರ್ತಾರಲ್ವ, ಒಂದು ಸ್ವಲ್ಪ ಏನಾದರೂ ಸಿಕ್ಕರೆ ಸಾಕು ಅವ್ರಿಗೆ, ಅಷ್ಟೊಂದಿದೆ. ಇನ್ನು ನಮ್ಮ ಮನೆಯವ್ರ ವಿಷಯದಲ್ಲಂತೂ ತುಂಬ ಇದು. ಏನಾದರೂ ಮಿಸ್ಸಾಗಿ ಅನ್ನದಲ್ಲಿ ಒಂದು ಕರೆ ಹುಳ ಸಿಕ್ಬಿಟ್ರೆ ಸಾಕು, ಒಂಥರ ಮಾಡಿಬಿಡ್ತಾರೆ ಅವರು. ಅದಕ್ಕೆ ನೋಡಿಕೊಂಡು ಕ್ಲೀನ್ ಇದು ಮಾಡ್ತಾಯಿದ್ದೆ. ಇನ್ನು ಮಧ್ಯಾಹ್ನ ಕೂಡ ಆಯಿತು. ಅಕ್ಕಿ ಎಲ್ಲ ಮಾಡಿ ಕಸ ಎಲ್ಲ ಗುಡಿಸ್ಬಿಟ್ಟು ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಸ್ವಲ್ಪ ಶೇಂಗಾ ಇತ್ತಲ್ಲ, ಶೇಂಗಾ ಎಲ್ಲ ಸುಲಿತಾ ಇದ್ದೀನಿ. ಒಂದು 4-5 ಲೀಟ್ರ್ ಮಂಡಕ್ಕಿ ತರಿಸ್ಬಿಟ್ಟು, ಮಂಡಕ್ಕಿ ಆದರೂ ಖಾರ ಹಚ್ಚೋಣ ಅಂತ ಹೇಳಿ. ಚೆನ್ನಾಗಿರುತ್ತೆ ಈ ಥರ ಮಧ್ಯಾಹ್ನ ಟೈಮ್ ತಿನ್ನೋದಕ್ಕೆ. ಇನ್ನು ನಾವು ತಿನ್ನೋದಕ್ಕಿಂತ ನಮ್ಮ ಅವ್ರಿಗಂತೂ ತುಂಬ ಇಷ್ಟ. ನಮ್ಮ ಅತ್ತೆ ಇದ್ರಂತೂ ಏನು ತಿನ್ನೋದಕ್ಕೆ ಬಿಡೋಲ್ಲ ಅವ್ರಿಗೆ. ನೀ ತಿನ್ನಬೇಡಪ್ಪ, ಗ್ಯಾಸ್ಟ್ರಿಕ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ನಮ್ಮ ಅತ್ತೆ ಇಲ್ಲಲ್ವ, ಅದಕ್ಕೋಸ್ಕರ ನಮ್ಮ ಮಾವ ಖಾರ ಆದರೂ ಹಚ್ಚಮ್ಮ ಅಂತಂದರು. ಸರಿ ತಂದು ಕೊಟ್ಟಿದ್ರು. ಇನ್ನು ಸರಿ ಬಿಡು ಅಂತ ಹೇಳಿಬಿಟ್ಟು ಕಡಲೆಕಾಯಿ ಸುಲಿತಾ ಇದ್ದೀನಿ. ಕಡಲೆಕಾಯಿ ಸುಲಿಯೋಷ್ಟೊತ್ತಿಗೆ ಸಾಕಾಯಿತು ನನಗೆ ನಿಜ. ಅದರಲ್ಲಿ ಜಾಸ್ತಿ ಬೀಜನೇ ಇಲ್ಲ, ಬರೀ ಜೊಟ್ಟು ಬುಡ್ಡಿತ್ತು. ಇನ್ನು ಹಂಗಿಂಗೆ ಸ್ವಲ್ಪ ಸುಲ್ಕೊಂಬಿಟ್ಟು ಇನ್ನು ಬೆಳ್ಳುಳ್ಳಿ ಮತ್ತು ಕಡಲೆಪಪ್ಪು ಮತ್ತು ಶೇಂಗಾ ಬೀಜ, ಫ್ರೆಶ್ ಆಗಿರೋ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ, ಇನ್ನು ಉಪ್ಪು, ಅರಿಶಿನ, ಒಟ್ಟು ಏನೇನು ಐಟಮ್ ಬೇಕೋ ಎಲ್ಲ ಕೂಡ ತೊಗೊಂಬಿಟ್ಟು ಮಾಡೋಣ ಅಂತ ಹೇಳಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಂಗೆ ಮನೇಲಿ ಯಾರಾದರೂ ಏನಾದರೂ ತಂದುಕೊಟ್ಟೆ ಆರಾಮ್ಸೆ ಮಾಡಿಕೊಡ್ಬೋದು. ತಿಂತೀವಿ ಅಂದರೆ ಮಾಡ್ಕೊಡೋದಕ್ಕೆ ಏನು ಹೇಳಿ, ಆರಾಮಾಗಿ ಮಾಡ್ಬೋದು. ಇನ್ನು ನಮ್ಮ ಅತ್ತೆಗಂತೂ ಜಾಸ್ತಿ ಎಣ್ಣೆ ಖರ್ಚಾಗೋಗೇ ಇಲ್ಲ. ಅವರು ಸ್ವಲ್ಪ ಎಣ್ಣೆ ಕಡಿಮೆ ಬಳಸಿ ಅಂತ ಹೇಳ್ತಾನೇ ಇರ್ತಾರೆ. ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಇವತ್ತು ಬಂದು ನಮ್ಮದೇ ಅಲ್ಲ ಹಬ್ಬ, ಅದಕ್ಕೋಸ್ಕರ ಇನ್ನು ಎಷ್ಟು ಅಡುಗೆಗೆ ತಕ್ಕ ಎಣ್ಣೆ ಬಳಸಲೇಬೇಕಾಗುತ್ತೆ. ತೀರಾ ಅಷ್ಟು ಕಡಿಮೆ ಬಳಸಿದ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ಎಷ್ಟು ಇದು ಮಾಡ್ತೀವೋ ಅಷ್ಟು ಬಳಸಲೇಬೇಕು. ಫಸ್ಟ್ ಇವಾಗ ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಇವಾಗ ಶೇಂಗಾ ಬೀಜ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಕಡಲೆಪಪ್ಪೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇರ್ತೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಈ ಥರ ಹಾಕ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಆಮೇಲೆ ಮಿಕ್ಕಿರೋ ಐಟಮ್ ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಈ ಥರ ಮಿಕ್ಸ್ ಮಾಡ್ತಾರೆ. ಬಟ್ ನಾನು ಆ ಥರ ಮಾಡಲಿಲ್ಲ, ಸುಮ್ಮನೆ ಡೈರೆಕ್ಟಾಗಿ ಎಲ್ಲ ಹಾಕ್ಬಿಟ್ಟು ಮಾಡಿದೆ. ಆದರೂ ಕೂಡ ಚೆನ್ನಾಗಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಕೂಡ. ಇವಾಗ ಶೇಂಗಾ ಬೀಜ ಮತ್ತು ಕಡಲೆಪಪ್ಪು ಚೆನ್ನಾಗಿ ಫ್ರೈ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ. ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡು ಮತ್ತು ಒಣಮೆಣ್ಸಿನ್ಕಾಯಿ, ಆಮೇಲೆ ಲಾಸ್ಟಲ್ಲಿ ಕರಿಬೇವು ಹಾಕ್ಕೊಂಬಿಟ್ಟು ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನು ಕೆಳಗೆ ಇಳಿಸ್ಬಿಟ್ಟು ಮಂಡಕ್ಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಹಂಗೆ ಬಿಸಿ ಇದ್ದಾಗಲೇ ಸ್ಟವ್ ಮೇಲೇ ಮಂಡಕ್ಕಿ ಹಾಕ್ಕೊಂಡು
ಹಾಗೆ ಬಿಸಿ ಮಾಡೋ ಹಾಗಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮಂಡಕ್ಕಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಉಪ್ಪು ನೋಡ್ಕೊಬೇಕು ಮುಂಚೆನೇ, ಇನ್ನೇನು ಪುಡಿ ಉಪ್ಪು ಇರುತ್ತಲ್ಲ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವು ಎಷ್ಟು ಮಿಕ್ಸ್ ಮಾಡಿದ್ರೂ ಕೂಡ ಸರಿಯಾಗಿ ಹತ್ತಲ್ಲ. ಹಿಂಗೆ ಪಾತ್ರೆಯಲ್ಲಿ ಪ್ಲೇಟ್ ಇರುತ್ತಲ್ಲ, ಪ್ಲೇಟ್ ತೊಗೊಂಡು ಮುಚ್ಚಿಬಿಟ್ಟು ಹಿಂಗೆ ಆ ಕಡೆ ಈ ಕಡೆ ಸ್ವಲ್ಪ ಹಿಂಗೆ ಅಲ್ಲಾಡಿಸ್ಬಿಟ್ರೆ ಸಾಕು, ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಒಳಗಡೆ. ಆಮೇಲೆ ನಮಗೆ ಮತ್ತೆ ತೆಗೆದ್ಬಿಟ್ಟು ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ತುಂಬ ಚೆನ್ನಾಗಾಗಿತ್ತು ಖಾರ ಹಚ್ಚಿರೋ ಮಂಡಕ್ಕಿ. ನಮ್ಮ ಮಾವಂತೂ ಇಷ್ಟಪಟ್ಟು ತಿಂತಾರೆ ನಿಜವಾಗ್ಲೂ. ಅವ್ರಿಗೆ ತಿನ್ನೋ ಆಸೆ ಜಾಸ್ತಿ ಇರುತ್ತೆ, ಬಟ್ ನಮ್ಮ ಅತ್ತೆ ಅಂತೂ ಏನು ತಿನ್ನೋಕ್ಕೆ ಬಿಡೋದಿಲ್ಲ. ಅಂದರೆ ಅವರು ಏನಂದರೆ ಆರೋಗ್ಯ ಅಂತಿರ್ತಾರೆ, ಆರೋಗ್ಯನೂ ಇಂಪಾರ್ಟೆಂಟು. ಹಂಗಂತ ಯಾವಾಗಲೂ ಕೂಡ ಸ್ವಲ್ಪ ಬಾಯಿ ಕಟ್ಟೋದು ಕೂಡ ಸರಿಯಲ್ಲ ಅನಿಸುತ್ತೆ. ಇಷ್ಟ ಆಯಿತು ಫೈನಲಿ, ಇಲ್ಲಿ ನೋಡ್ತಾ ಇರ್ಬೋದಾ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ.